ನಮ್ಮ ಬೆಂಗಳೂರು ಎಷ್ಟು ಬ್ಯೂಟಿಫುಲ್ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಅದೇ ಬೆಂಗಳೂರಲ್ಲಿ ಒಂದು ಹಳ್ಳಿ ಇದೆ. ಅದೇ ಹಳ್ಳಿಗೆ ಇವತ್ತು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಕೊನೆಗೂ ಬಂದೇ ಬಿಟ್ಟೆ. ಇದನ್ನೇ ನಾನು ಇವತ್ತು ನಿಮಗೆ ತೋರಿಸ್ಬೇಕಾಗಿರೋ ಹಳ್ಳಿ. ನೋಡ್ತಾ ಇದ್ರಲ್ಲ, ಇದನ್ನೇ ಎಂಟ್ರೆನ್ಸು. ಟಿಕೆಟ್ ತಗೋಬೇಕಾ? ಎಷ್ಟು ಟೂ ವೀಲರ್ಗೆ? 20ನಾ ಆಗಿದೆ. 20 ರೂಪೀಸ್ ಟಿಕೆಟ್ ತಗೊಂಡಂತೂ ಒಳಗಡೆ ಎಂಟ್ರಿ ಆದೆ. ಇಲ್ಲಿ ಕುದುರೆ ಬಂಡಿ ಬರ್ತಾ ಇದೆ ನೋಡಿ. ಮತ್ತೆ ಟಿಕೆಟ್ ಕೌಂಟರ್ಗೆ ಪ್ರವೇಶ. ಇಲ್ಲಿ ಟಿಕೆಟು ಮತ್ತೆ ತಗೋಬೇಕು. ಯಾಕೆ? ನಾನು ವೀಡಿಯೋ ಮಾಡಬೇಕಂತನೇ ಬಂದಿದ್ದೀನಿ, ನೀವು ಬೇಡ ಅಂತಿದ್ದೀರಾ? ಹೌದಾ, ಸರಿ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯಾಕೆ. ಈ ವಿಡಿಯೋದಲ್ಲೂ ಸಮೇತ ನಿಮ್ಮನ್ನು ಹಾಕ್ತೀನಿ ರೀ. ಈ ವಿಡಿಯೋ ನೋಡಿ ನೀವಿರ್ತೀರಾ. ಅವರು ವೀಡಿಯೋಸು ತೆಗಿಬೇಡಿ ಅಂತೇಳ್ಬಿಟ್ಟೆಲ್ಲ ಹೇಳಿದರು, ಆದರೂ ತೆಗೆದಿದ್ದೀನಿ. ಅಲ್ಲಿ ತಗೊಂಡು ಟಿಕೆಟ್ ಮತ್ತೆ ಇವರಿಗೆ ಕೊಡಬೇಕು. ಅದು ವಾಪಸ್ ಕೊಡ್ತೀರಾ? ಹಾಂ, ಎಂಟ್ರಿ ಒಂದು ಮಾಡ್ಕೊಂಡು ವಾಪಸ್ ಕೊಡ್ತಾರೆ ಅಷ್ಟೇ. ಏನೋ ಒಂದು ಕೈಗೆ ಒಂದು ಬ್ಯಾಂಡ್ ಹಾಕಿದ್ರು. ಸೊ ಟಿಕೆಟ್ ಎಂಟ್ರಿ ತೊಗೊಂಡು ಅದೇನೋ ಗೀಚ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಪಕ್ಕ ಹಳ್ಳಿ ಥರನೇ ಇದೆ. ಈ ಹಳ್ಳಿ ನೋಡ್ತಾ ಇದ್ರೆ ನಮ್ಮ ಹಳ್ಳಿನೇ ನೆನಪಾಯಿತು. ಸೊ ಅವಾಗಿನ ಕಾಲದಲ್ಲಿ ಇದೇ ಥರನೇ ಎಲ್ಲ ಯಜಮಾನ್ರು ಅವರೆಲ್ಲ ಕುಂತ್ಕೊತಾ ಇದ್ರು ನೋಡಿ. ಅವಾಗೆಲ್ಲ ಈ ಥರ ತುಂಬ ಕಂಬಗಳು ಯೂಸ್ ಮಾಡ್ತಾಯಿದ್ರು ಮನೆ ಕಟ್ಟಲು. ಎಲ್ಲ ಜಾಸ್ತಿ ಹಂಚಿನ ಮನೆಯೇ ಆಗಿರ್ತವೆ. ಮತ್ತು ಗೋಡೆ ಎಲ್ಲ ಬಂದುಬಿಟ್ಟು ಕಲ್ಲಿಂದನೇ ಕಟ್ತಾಯಿದ್ರು. ಅವಾಗೆಲ್ಲ ಇಟ್ಟಿಗೆ ಜಾಸ್ತಿ ಇರಲಿಲ್ಲ, ಮತ್ತು ವುಡ್ ವರ್ಕ್ ಜಾಸ್ತಿ ಇರ್ತಾಯಿತ್ತು. ವುಡ್ ಅಂದರೆ ಅದರಲ್ಲಿ ತುಂಬಾ ಮೋಟಿವ್ ಡಿಸೈನ್ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ತುಂಬಾ ಡಿಸೈನ್ಸ್, ಪಿಲ್ಲರ್ಸ್ ಅವೆಲ್ಲ ಮಾಡ್ತಾಯಿದ್ರು ನೋಡಿ. ಇದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಮೋಸ್ಟ್ಲಿ ಗೋಡ್ರು ಮನೆ ಅನ್ಕೊತಾ ಇದ್ದೀನಿ. ಗನ್ನೆಲ್ಲ ಇದೆ. ಓಹೋ, ಮನೆ ಒಳಗಡೆನೇ ಹಸು ಕರು ಎಲ್ಲ ಕಟ್ಟಾಕಿದ್ದಾರೆ. ಓಹೋ, ಇದು ಪಂಚಾಯಿತಿ. ಎಲ್ಲ ಯಜಮಾನರು ಪಂಚಾಯಿತಿ ಮಾಡ್ತಾ ಇರೋದು ಇದು. ನೀವೇ ನೋಡ್ತಾ ಇದ್ದೀರಲ್ಲ. ಹಾಗೆ ಈ ಕಡೆ ಬಂದರೆ ಒಂದು ತಾಯಿ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಮತ್ತು ಒಳಗಡೆ ಎಂಟ್ರಿ ಆದರೆ ಸೇಮ್ ಹಸು ಕರು ಎಲ್ಲ ಕಟ್ಟಾಕಿದ್ದಾರೆ ನೋಡಿ. इधर तो नेटिव बिहार. ओके, इधर में काम करता हो. हाँ, अच्छे है ना इधर? हाँ, ಮಂಜುಬರಿ. ಓಕೆ. ಆಗಿನ ನಮ್ಮ ಕಾಲದಲ್ಲಿ ನಮ್ಮ ಹಳ್ಳಿ ಕೂಡ ಸೇಮ್ ಇದೇ ಥರನೇ ಇತ್ತು. ಸೊ ಈಗೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ. ಈಗ ಹಳ್ಳಿ ಥರನೇ ಇಲ್ಲ. ಬಟ್ ಆದರೆ ಬೆಂಗಳೂರಲ್ಲಿ ನಾನು ಈ ಥರ ಹಳ್ಳಿ ನೋಡ್ತೀನಿ ಮತ್ತು ಅದೇ ಥರ ಮನೆಗಳನ್ನ ನೋಡ್ತೀನಿ ಅಂಥೇಳಿ ಅಂದ್ಕೊಂಡಿರಲಿಲ್ಲ. ಯಜಮಾನರು ಬುಕ್ ಓದ್ತಾ ಕುಂತಿದ್ದಾರೆ. ನನಗಂತೂ ಒಂದು ಹಳ್ಳಿಯಲ್ಲೇ ಇದ್ದೀನಿ ಅನ್ನೋ ಥರನೇ ಅನ್ನಿಸ್ತಾ ಇದೆ. ನೀವು ಒಂದು ಸಲ ಬಂದರೆ ನಿಮಗೂ ಸೇಮ್ ಫೀಲ್ ಬರುತ್ತೆ, ನಾನು ಒಂದು ಹಳ್ಳಿಗೆ ಬಂದಿದ್ದೀನಿ ಅನ್ನೋ ಥರ. ನೋಡಿಲಿ, ಹಂಚಿನ ಮನೆ ನೋಡಿ. ಇದೆಲ್ಲ ನಾವು ಆವಾಗಿನ ಕಾಲದಲ್ಲಿ ನಾವು ಇರಬೇಕಾದ್ರೆ ಹಳ್ಳಿಯಲ್ಲಿ ಈ ಥರಲ್ಲೇ ಇರ್ತಿತ್ತು ನಮ್ಮ ಮನೆಯಲ್ಲೂ ಕೂಡ. ಸೊ ಈ ಥರನೇ ಸೇಮ್ ಹೇಗೆ ಮನೆಗಳು ಗೋಡೆಗಳು ಯಾವ ಥರ ಇದೆಯೋ ಅದೇ ಥರನೇ ಇರ್ತಿತ್ತು. ಬಟ್ ಈಗೆಲ್ಲ ಚೇಂಜ್ ಆಗೋಗಿದೆ. ಈಗೆಲ್ಲ ಸ್ವಲ್ಪ ಮಾಡ್ರನ್ ಹಳ್ಳಿ ಆಗೋಗಿದೆ. ಈ ಥರ ಮತ್ತೆ ಸಿಗೋದು ಡೌಟು. ಕೆಲವೊಂದು ಕಡೆ ಇದೆ, ಬಟ್ ಎಲ್ಲ ಕಡೆನೂ ಇದೇ ಥರನೇ ಇಲ್ಲ. ಇದು ಗಾಣಿಗರ ಮನೆ. ಗಾಣದ ಮೂಲಕ ಎಣ್ಣೆ ತಯಾರಿಸುವ ಗಾಣಿಗರಿವರು.
ಕುರಿ ಮೇಕೆನ ದೊಡ್ಡಲ್ಲಿ ಕಟ್ಟಾಗ್ತಾ ಇದ್ವಲ್ಲ, ಸೇಮ್ ಅದೇ ಥರನೇ ಈಗಲೂ ಕೆಲವೊಂದು ಹಳ್ಳಿಗಳು ಇದೇ ಥರನೇ ಇದೆ. ನಮ್ಮ ಹಳ್ಳಿಯಲ್ಲಂತೂ ಇಲ್ಲ. ಇದು ಗ್ರಾಮೀಣ ಮನೆ. ಯಾರಾದರೂ ಪೋಸ್ಟ್ ಮಾಡಿದರೆ ಅವಾಗ ಮನೆಗೆ ಬಂದುಬಿಟ್ಟು ಪೋಸ್ಟನ್ನು ಕೊಟ್ಟೋಗ್ತಾ ಇದ್ರು. ಈಗೆಲ್ಲ ಫೋನು ಮೊಬೈಲೆಲ್ಲ ಬಂದಾಗಿಂದ ಇದು ತುಂಬಾ ಕಡಿಮೆ ಆಗೋಗಿದೆ. ಸೊ ಅವಾಗ ಯಾವುದೇ ಥರದ್ದು ಫೋನ್ ಇರಲಿಲ್ಲ, ಹಂಗಾಗಿ ಈ ಥರನೇ ಲೆಟರ್ ಬರೆದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಸೊ ನೋಡಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ಕುರಿ ಮೇಕನ ಈ ಥರ ಕಟ್ಟಾಕ್ತಾಯಿದ್ರು, ಕಟ್ಟಾಕ್ಬಿಟ್ಟು ಅದಕ್ಕೆ ಹುಲ್ಲಾಗ್ತಾ ಇದ್ರು. ಇದು ಆಟಿಕೆಗಾರ ಮನೆ. ನೋಡಿ ಅವರು ಗೊಂಬೆಗಳನ್ನ ಮಾಡ್ತಾ ಇದ್ದಾರೆ. ಅವಾಗಿನ ಕಾಲದಲ್ಲಿ ಗೊಂಬೆಗಳನ್ನ ಮಾಡಿಬಿಟ್ಟು ಅದಕ್ಕೆಲ್ಲ ಪೇಂಟ್ ಮಾಡಿ ಮಾರ್ತಾಯಿದ್ರು ಮಾರ್ಕೆಟಲ್ಲೆಲ್ಲ. ಇದು ಗ್ರಾಮೀಣ ಶಿಲ್ಪಗಣ ಮನೆ. ನೋಡಿ ಇಲ್ಲಿ ಶಿಲ್ಪ ಕಿತ್ತಾ ಇದ್ದಾರೆ ಕಲ್ಲಲ್ಲಿ. ಈಗಲೂ ಕೆಲವೊಂದು ಕಡೆ ಎಲ್ಲ ಇದೆ. ಇದು ಮೇದಾರ ಮನೆ. ನೋಡಿ ಬೋರ್ಡ್ ಉಲ್ಟಾ ಇಟ್ಬಿಟ್ಟಿದ್ದಾರೆ. ಇದು ಕುಂಬಾರರ ಮನೆ. ನೋಡಿ ಅಲ್ಲಿ ಮಣ್ಣು ಹದ ಮಾಡ್ತಾ ಇರೋದು. ಬೆಳಗಾವಿ ಜಿಲ್ಲೆ ಗ್ರಾಮೀಣದಲ್ಲಿ ಮಡಿಕೆ, ಹಣತೆ, ಗಡಿಗೆ, ಮುಚ್ಚಳಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ರು ಇಲ್ಲಿ. ಇದು ಕ್ಷೌರಿಕ. ಅವಾಗೆಲ್ಲ ಮನೆಗೆ ಹೋಗಿ ಇದೇ ಥರನೇ ಮಾಡ್ತಾ ಇದ್ರು. ಇಲ್ಲಾಂದ್ರೆ ನಾವೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕಟಿಂಗು ಶೇವಿಂಗು ಮಾಡ್ಕೊಂಡು ಬರ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಹೇಳಬೇಕಂದ್ರೆ ಇದು ಬೆಸ್ಟ್ ಪ್ಲೇಸು. ಯಾಕಂದರೆ ಇಲ್ಲಿ ಅವಾಗಿನ ಕಾಲದಲ್ಲಿ ಯಾವ ಥರ ಇತ್ತೋ ಸೇಮ್ ಅದೇ ಥರನೇ ಮಾಡಿದ್ದಾರೆ. ಸೊ ಈಗ ಯಾವ ಹಳ್ಳಿಯಲ್ಲೂ ಈ ಥರ ಇಲ್ಲ. ಕೆಲವೊಂದು ಹಳ್ಳಿಯಲ್ಲಿ ಬಿಟ್ಟರೆ ಬೇರೆ ಹಳ್ಳಿಯಲ್ಲಂತೂ ಈ ಥರ ನೋಡೋದಕ್ಕಾಗಲ್ಲ. ಸೊ ಹಂಗಾಗಿ ಮಕ್ಕಳಿಗೆ ನಾವು ಇದನ್ನು ತೋರಿಸ್ಬೋದು. ಆಗಿನ ಕಾಲದಲ್ಲಿ ನಾವೆಲ್ಲ ಇದೇ ಥರನೇ ಇದ್ದಿದ್ದು. ಸೊ ಹಳ್ಳಿಗಳೆಲ್ಲ ಈ ಥರನೇ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಸ್ಕೂಲ್. ಇದು ಸೇಮ್ ಇದೇ ಥರನೇ ಇತ್ತು ಆವಾಗಿನ ಸ್ಕೂಲೆಲ್ಲ. ನೋಡಿ ಆವಾಗಿನ ಕಾಲದಲ್ಲಿ ಇದೇ ಥರನೇ ಎಲ್ಲ ಯಜಮಾನರು ಸೇರಿ ಯಾರಾದರೂ ತಪ್ಪು ಮಾಡಿದರೆ ಪಂಚಾಯತಿ ಕಟ್ಟೆ ಕರೆದ್ಬಿಟ್ಟು ಪಂಚಾಯತಿ ಮಾಡ್ತಾಯಿದ್ರು. ಅವಾಗೆಲ್ಲ ಯಾವ ಥರ ಕೋರ್ಟ್ಗಾಗಲಿ ಸ್ಟೇಷನ್ಗಾಗಲಿ ಹೋಗೋ ಥರ ಇರಲಿಲ್ಲ. ಸೊ ಅಲ್ಲಿ ಹಳ್ಳಿನ ಸಮಸ್ಯೆ ಏನೇ ಇದ್ದರೂ ಹಳ್ಳಿಯಲ್ಲೇ ಬಗೆಹರಿಸ್ಕೊತಾ ಇದ್ರು. ಯಾವ ಥರ ಅಂದರೆ ಇದೇ ಥರನೇ ಈ ಥರ ಪಂಚಾಯತ್ ಮಾಡಿ ತಪ್ಪು ಯಾರ್ದು ಏನು ಅಂಥೇಳಿ ಕೇಳಿ ಅಲ್ಲೇ ನಿರ್ಧಾರ ಮಾಡಿ ಅಲ್ಲೇ ಕ್ಷಮಾಪಣೆ ಕೇಳಿ ಹೋಗಬೇಕಾಗಿತ್ತು. ಅವಾಗ ನಮಗೆ ನೀರು ಬೇಕಂದರೆ ಇದೇ ಥರನೇ ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ಬಾವಿ ಇರ್ತಾಯಿತ್ತು. ಇದು ಒಡ್ಡರ ಅಥವಾ ಬೋವಿ ಜನರು ಅವಾಗಿನ ಇದರಲ್ಲಿ. ಸೊ ಇದೇ ಥರನೇ ಕಲ್ಲಿಂದ ಕುಟ್ಟಿ ಮನೆಗೆ ಬೇಕಾಗಿರೋವಂಥ ವಸ್ತುಗಳನ್ನು ಅವರೇ ತಯಾರು ಮಾಡ್ಕೊತಾ ಇದ್ರು. ಇವರು ಸುಣ್ಣಗಾರರು. ಕಲ್ಲುಗಳನ್ನು ಸುಟ್ಟು ಸುಣ್ಣ ಮಾಡ್ತಾಯಿದ್ರು. ನೋಡಿ ಲಂಬಾಣಿಸ್ ಮನೆ ಇದು. ಸೊ ಅವರು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಮಿರರ್ಗಳಿಂದ ಡೆಕೋರೇಟ್ ಮಾಡಿರ್ತಾರೆ ಅವ್ರ ಡ್ರೆಸ್ಗಳನ್ನು. ಇದು ಚಪ್ಪಲಿ ಹೊಲಿತಾ ಇದ್ದಾರೆ ನೋಡಿ. ಚಮ್ಮಾರ್ ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಕಸುಬು ಬಂದುಬಿಟ್ಟು ಚಪ್ಪಲಿ ಹೊಲಿಯ ಇದೆ. ಹಾಗೆ ಹೋಗ್ತಾ ಇದ್ದರೆ ಪಾರಂಪರಿಕ ಬೇಸಾಯ ಪದ್ಧತಿ, ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದೆ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಓಹೋ ಆಗಿನ ರೈತರು ಯಾವ ಥರ ವ್ಯವಸಾಯ ಮಾಡ್ತಾಯಿದ್ರು ನೋಡ್ಬೋದು. ನೋಡಿ ಅವಾಗಿನ ಕಾಲದಲ್ಲಿ ವ್ಯವಸಾಯ ಮಾಡ್ತಾಯಿದ್ದು ಈ ಥರನೇ. ಸೊ ಈಗ ನೋಡ್ತಾ ಇದ್ರೆ ಪ್ರತಿಯೊಂದು ನೆನಪಾಗ್ತಾ ಇದೆ. ನೋಡಿ ಅವಾಗ ನಾವು ಕೂಡ ಇದೇ ಥರನೇ ಆಟ ಆಡ್ತಾ ಇದ್ವಿ. ಸೊ ಎಲ್ಲರ ಮನೆ ಹತ್ರ ಇದೇ ಥರ ಬಂಡಿಗಳು ಇರ್ತಾ ಇತ್ತು. ಆವಾಗಿನ ಸಂಪ್ರದಾಯ ಪದ್ಧತಿನೇ ಬೇರೆ. ಸೊ ಯಾವುದೇ ಹಬ್ಬ ಬಂದ್ರೂ ಹಬ್ಬದ ಹಿಂದೆ ತುಂಬಾ ಹಿಸ್ಟ್ರಿ ಇರ್ತಾಯಿತ್ತು. ತುಂಬಾ ಸಂಪ್ರದಾಯ ಫಾಲೋ ಮಾಡ್ತಾಯಿದ್ರು. ಪ್ರತಿಯೊಂದು ಪದ್ಧತಿಯಾಗಿ ಮಾಡ್ತಾಯಿದ್ರು. ಇದು ನೋಡಿ ಮಾರ್ಕೆಟ್ ಸೇಮ್. ಅವಾಗೆಲ್ಲ ನಮ್ಮಮ್ಮ ಅಜ್ಜಿ ಎಲ್ಲ ಸಂತೆಗೆ ಹೋಗ್ತಾಯಿದ್ರೆ ನಾನು ಅವರಿಂದ ಹೋಗ್ತಾ ಇದ್ದೆ. ಅಜ್ಜಿ ಮತ್ತು ಅಮ್ಮ ಏನಾದರೂ ನನಗೆ ಕೊಡಿಸ್ತಾರೆ ಅಂಥೇಳಿ ಸಂತೆಯಲ್ಲಿ. ನೋಡಿ ಅವು ತುಂಬ ಖುಷಿ ಆಗ್ತಾಯಿತ್ತು ನಮಗೆ ಸಂತೆಗೆ ಹೋಗ್ಬೇಕಂದ್ರೂ. ಇಲ್ಲಿ ಕೂಡ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಏನಾದರೂ ಹಳ್ಳಿ ತೋರಿಸ್ಬೇಕಂದ್ರೂ ಸಮೇತ ಇಲ್ಲಿ ಕರ್ಕೊಬಂದ್ರೆ ಸಾಕು. ಪ್ರತಿಯೊಂದು ಅವಾಗಿನ ಕಾಲದಲ್ಲಿ ಯಾವ ಥರ ಹಳ್ಳಿ ಇತ್ತು ಅಂಥೇಳಿ ಹೇಳಿ. ಹೇಗೆ ಅನ್ನಿಸ್ತು ನಿನಗೆ? ಹೌದಾ? ಇದಕ್ಕೂ ಮುಂಚೆ ಹಳ್ಳಿಗೆ ಏನಾದರೂ ಹೋಗಿದೆಯಾ? ಇದೇ ಥರನೇ ಇದೆಯಾ? ತುಂಬ ಚೆನ್ನಾಗಿದೆ ಅಲ್ಲ? ಹಳ್ಳಿಗೆ ಬಂದಿರೋ ಥರನೇ ಅನಿಸುತ್ತೆ. ಓ ಹೌದಾ? ಓ ಹೌದು, ಕರೆಕ್ಟ್ ಹೌದೌದು, ಕರೆಕ್ಟ್ ಹೌದೌದು.
ಕರೆಕ್ಟ್. ಹೌದು ಅಲ್ವಾ? ಹೌದು, ನಾನು ಕೂಡ ಅಷ್ಟೇ. ನಾನು ಇಲ್ಲಿ ಬಂದಮೇಲೆ ಈಗ ಅನಿಸ್ತದೆ ನನಗೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನಮ್ಮ ಹಳ್ಳಿನ ಅಂತೇಳಿ. ಹೌದು, ಇಲ್ಲ ಸೀರಿಯಸ್ಲಿ ನನಗೂ ಅದೇ ಅನಿಸ್ತು. ಅವಾಗೆಲ್ಲ ನಾವು ಕರೆಕ್ಟ್. ಹೌದು, ಅವ್ರಿಗೆ ಇದು ಹೊಸದು ಅನ್ನಿಸ್ತಾ ಇದೆ. ಬಟ್ ನಾವು ಇದೆಲ್ಲ ನೋಡಿ ಅವಾಗೆಲ್ಲ ಇದೇ ಥರನೇ ಇದ್ದು ಬಂದಿದ್ದೀವಿ. ಹೌದು, ಕರೆಕ್ಟ್ ಕರೆಕ್ಟ್. ಹೌದು, ನಾನು ಅಷ್ಟೇ. ಅವಾಗ ನಮ್ಮ ಅಜ್ಜಿ ಅವರೆಲ್ಲ ಇರ್ಬೇಕಾದ್ರೆ ನಾನು ಹಳ್ಳಿಯಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದಲ್ಲ ಅವಾಗೆಲ್ಲ. ಹಾಂ, ಹಳೇದೇ ಚಂದ. ಹೌದು, ಅಟ್ಲೀಸ್ಟ್ ನೋಡ್ಬಿಟ್ಟು ಬಂದಿದ್ದೀವಲ್ಲ, ನೋಡಿದ್ದೀವಿ. ಹೌದು, ಕರೆಕ್ಟ್ ಕರೆಕ್ಟ್. ಓಕೆ. ಸೊ ಅವಾಗ ಇದೇ ಥರನೇ ಪ್ರತಿ ಹಳ್ಳಿಗೂ ಬಸವಣ್ಣನ ಕರ್ಕೊಂಡು ಬರ್ತಾ ಇರ್ತಿದ್ರು. ನಾನು ನೋಡ್ತಾ ಇದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ದೇನೆ ಅನಿಸುತ್ತೆ ನಮ್ಮ ಹಳ್ಳಿನ. ಸೊ ಅವಾಗೆಲ್ಲ ನಾನು ಹೇಗಿದ್ದೆ, ಯಾವ ಥರ ಇದ್ದೀನಿ ಅನ್ನೋದನ್ನು ಈಗ ನಾನು ನೆನ್ಪು ಮಾಡ್ಕೊತಾ ಇದ್ದೀನಿ. ಅವಾಗೆಲ್ಲ ತುಂಬಾ ಇತ್ತು. ಬಟ್ ಈಗಿನ ಮಕ್ಕಳಿಗೆ ಏನು ಗೊತ್ತಿಲ್ಲ ಇದೆಲ್ಲ. ಅವಾಗ ಈ ಥರ ಇತ್ತಾ ಅಂತೇಳಿ ಎಲ್ಲ ಕೇಳ್ತಾ ಇರ್ತಾರೆ. ಮಕ್ಕಳಿಗೆ ಇದೆಲ್ಲ ತುಂಬ ಹೊಸದನ್ನಿಸ್ತಾ ಇದೆ. ಬಟ್ ನಾವು ಇದೇ ಥರನೇ ಇದ್ದಿದ್ದು. ಇನ್ನು ಮಳೆ ಬರ್ತಾ ಇದೆ, ಇನ್ನು ನಾನು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೂ ನಾನು ನಿಮಗೆ ತೋರಿಸ್ತೀನಿ. ಇದೇನೇ ಎಕ್ಸಿಟ್ಟು. ನನಗಂತೂ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಬಟ್ ಆದರೆ ಹೋಗಲೇಬೇಕು. ಬಟ್ ಇಲ್ಲಿ ಹೋಟೆಲ್ ಇದೆ, ಸೇಮ್ ಅದೇ ಥರ ಅದೇ ಕಾನ್ಸೆಪ್ಟಲ್ಲೇ ಇಲ್ಲಿ ಹೋಟೆಲನ್ನು ಕಟ್ಟಿದ್ದಾರೆ. ಇದು ನೋಡೋದಕ್ಕೆ ಸೂಪರಾಗಿದೆ, ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾದರೂ ತಿನ್ಬೇಕನ್ಸಿದ್ರೂ ಎಲ್ಲ ಥರದೂ ಸಿಗುತ್ತೆ. ಕುದುರೆ ಗಾಡಿ, ಇದರಲ್ಲಿ ಸವಾರಿ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಫಿಶ್ ಫುಡ್ ಸ್ಪಾನೂ ಇದೆ, ತೋರಿಸ್ತೀನಿ ಒಳಗಡೆ. ನೋಡಿ, ಅಲ್ಲೊಬ್ರು ಕುಂತಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಅನ್ಕೊತೀನಿ. ತುಂಬಾ ಮಜಾ ಅನಿಸುತ್ತೆ, ಕ್ರೇಜಿಯಾಗಿದೆ ಮಾತ್ರ. ಇಲ್ಲಂತೂ ಕೆಲವೊಂದು ಸ್ಟ್ಯಾಚ್ಯೂಗಳು ನಿಲ್ಲಿಸಿದ್ದಾರೆ. ಬಟ್ ಅದರಿಂದ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವರ್ಲಿ ಆರ್ಟ್ ಅನ್ಕೊತೀನಿ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. देखिए ये मेरा लास्ट में जी, इसमें से निकलेगा एक जानवर। है देखिए मैडम जी, सर ऐसा बोलो, टोकरी खोल दो, हम देखेंगे, हम पकड़ लेंगे। है देखिए सर, पकड़ लेंगे। बाहर आ जा भाई, बाहर निकलिए। काटना है ना तो मैडम लोगों को काटना, हमें मत काटना। देखिए बाहर कर दो सर। काटने वाला दिखाऊं के पालने वाला? हाँ, काटने वाला नहीं दिखाना। है देखिए बाहर आई, 1 2 3 मूव राइट, चलो बाहर आ जाओ। मैडम जी सर देखिए ये खाली है, इसको है ना यहाँ रख देंगे ऐसा, और इसको बाहर कर देंगे। 1 2 3 बोलिए क्या चीज है सर? इसको मार दूं के गायब कर दूं? ऐसा टोकरी में ऐसा बंद कर देंगे, ऐसा बोल देंगे, गायब हो जाएगा। सर इसको गायब कर दूं कि इसका जोड़ा बना दूं? जोड़ा। सर राइट हैंड ऐसा करो सर, राइट हैंड ऐसा बोल देंगे, हट। ऐसा बोल दो, घुस। ऐसा बोलोगे, दिखा दो। चलो सर ये कपड़ा लगा के दिखाऊं कि खुला दिखाऊं? हाँ, खुला देखेंगे। चलो मुड़ राइट ले जाओ। 2 बन गए, 2 बन जाए तो ताली बजा देना। 1 2 3। ऐ देखिए मैडम जी सर 2 बन के ये मैडम जी सर। ಇದು ರಂಗಮಂದಿರ ಅನ್ಕೊಂತೀನಿ. ಇದು ನೋಡಿದ ತಕ್ಷಣ ನನಗೆ ಕಾಂತಾರ ಮೂವಿನೇ ನೆನಪಾಯಿತು. ಇದು ದಕ್ಷಿಣ ಕನ್ನಡ ಕರಾವಳಿ ಸೈಡು ಮತ್ತು ಕೇರಳ ಸೈಡು, ಕಾಸರಗೋಡು ಆ ಸೈಡಲ್ಲಿ ತುಂಬಾ ಇದೆ ಈ ಸ್ಪರ್ಧೆ. ಇದು ಕೋಣಗಳ ಓಡಿಸೋದು. ಸೊ ಇದು ವರ್ಷಕ್ಕೊಂದ್ಸಲ ಹಬ್ಬನ ಮಾಡ್ತಾರೆ ಆ ಕಡೆ ಎಲ್ಲ. ಸೊ ನಾವು ಆ ಕಡೆ ಹೋದ್ರೆ ನಾವು ರಿಯಲಾಗಿ ನೋಡ್ಬೋದು. ಇದು ನೋಡಿದ ತಕ್ಷಣ ನನ್ನ ಕಾಂತಾರ ಮೂವಿನೇ ನೆನಪಾಯಿತು ನೋಡಿ. ಸೇಮ್ ಹಾಗೇ ಇದೆಯಲ್ಲ.
ಸೇಮ್ ಇದೇ ಥರನೇ ನಮ್ಮ ಹಳ್ಳಿಯಲ್ಲಿ ಅವಾಗೆಲ್ಲ ಥರ ಕುರಿ ದನ ಕಾರು ಮೇಯ್ಸೋಕೆ ಹೋಗ್ಬೇಕಾದ್ರೆ ಇದೇ ಥರನೇ ಕೋಣದ ಮೇಲೆಲ್ಲ ಕುಂತ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಹೌದಾ? ವಿಡಿಯೋ ಶೂಟ್ ಮಾಡ್ಬೋದಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ. ಸೀರಿಯಸ್ಲಿ ಮಾತ್ರ ಸೂಪರ್. ನೀವು ಒಂದ್ಸಲ ಬಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರ ಅಂತೇಳಿ ಅನ್ಕೊತಾ ಇದ್ದೀನಿ. ಓ ನೀನೇನಾ? ಈ ಹುಡುಗ ನಾನು ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಜೊತೆಯಲ್ಲೇ ಇರ್ತಾ ಇದ್ದ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು ನೀವು ನೋಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ.